ಎಲ್ರಿಗೂ ನಮಸ್ಕಾರ. ಹಾಗೆ 2024 ಇಸವಿಯ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯ ಮುನ್ನಿನ ಈ ರಾತ್ರಿಯ, ಅಂದರೆ ಈ ಚಂದದ ಬಿದಿಗೆ ಇರುಳಿನ ಶುಭಾಶಯ. ನಾನು ಕರಾರುವಾಕ್ಕಾಗಿ 4 ವಾರಗಳ ಬಳಿಕದ ಈ ಇಳಿರಾತ್ರಿಯಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರೆದುರು ಬಂದಿರೋದಕ್ಕೆ, ಹೀಗೆ ಮೈದೋರ್ತಿರೋದಕ್ಕೆ ನನ್ನ ಮನೆಯರಸಿ ಮನಸ್ಸಿನ ಅರಸಿ ಅಪರ್ಣೆಯನ್ನು ನೆನೆಯುವ ಮತ್ತು ನೆನಪಿಸುವ ನೆಪ ಇದ್ರೆ ಆದ್ರೂ ವಿಷಯ ಅದಲ್ಲ. ಅಂದರೆ ಅಪರ್ಣೆ ಈ ಪ್ರಪಂಚದಿಂದ ಮೈವ್ಯಯಿಸಿಕೊಂಡು ಅಶರೀರಿಯಾಗಿ ಇನ್ನೇನು ಕೆಲ ಹೊತ್ತಿನಲ್ಲಿ ಕಳೆದು ಮುಗಿದು ಹೋಗ್ತಾ ಇರೋ ಈ ಗುರುವಾರದ ಈ ಹೊತ್ತಿನಲ್ಲಿ 8 ವಾರಗಳಾಗಿವೆ. ಆದ್ರೂ ನನ್ನ ಇವತ್ತಿನ ವಿಷಯ ಅದಲ್ಲ ಅಥವಾ ಅವಳದಲ್ಲ. ನನ್ನ ಈ ಹೊತ್ತಿನ ಸದ್ಯದ ಎದುರಿರುವ ಉದ್ದೇಶ ಏನು ಅಂತಂದರೆ, ಅಪರ್ಣೆ 8 ಗುರುವಾರಗಳ ಹಿಂದೆ ಈ ಲೋಕದ ಕಣ್ಣಿನಿಂದ ಮರೆಯಾದ ಮೇಲೆ ನನ್ನ ಜೊತೆ ಒಂದಲ್ಲ ಒಂದು ಬಗೆಯಲ್ಲಿ ಇದ್ದು ನನ್ನನ್ನು ಸಂತೈಸಿರುವ, ನನ್ನ ಅಳಲನ್ನು ನಿವಾರಿಸಿರುವ, ಕಂಬನಿಯೊರೆಸಿರುವ ಎಲ್ಲ ವ್ಯಕ್ತಿಗಳನ್ನು ಮತ್ತೊಮ್ಮೆ ನೆನೆಯೋದಾಗಿದೆ. ಇದೇ ಸಮೂಹ ಮಾಧ್ಯಮದಲ್ಲಿ ನಾನು ಕಳೆದ 2 ತಿಂಗಳಿನಿಂದ ಬರೀತಿರುವ ಅಥವಾ ಪ್ರಕಟಿಸುತ್ತಿರುವ ನನ್ನೆಲ್ಲ ವಿಚಾರಗಳಿಗೆ ತೀರಾ ಸಾಮಾನ್ಯನಾದ ನನ್ನೊಬ್ಬನನ್ನು ಬಲು ದೊಡ್ಡ ವ್ಯಕ್ತಿಯಾಗಿ, ವ್ಯಕ್ತಿತ್ವವೊಂದಾಗಿ ಗಣಿಸಿ ಸ್ಪಂದಿಸಿ ಪ್ರತಿಕ್ರಿಯಿಸ್ತಿರೋ ಎಲ್ಲ ಸಹೃದಯರನ್ನು ಕೃತಜ್ಞತೆಯಿಂದ ಈ ಹೊತ್ತಿನಲ್ಲಿ ನೆನೆಯ ಬಯಸ್ತೇನೆ. ಇನ್ನು ಇದೇ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲದೆ ಯೂಟ್ಯೂಬನ್ನೂ ಒಳಗೊಂಡು ಎಲ್ಲ ಸಂವಾಹಕ ಕ್ಷೇತ್ರಗಳಲ್ಲಿ ನನ್ನ ಪರವಾಗಿ ಮತ್ತು ನನ್ನ ಮುಖೇನ ಅಪರ್ಣೆಯ ಪರವಾಗಿ ಒಡನಿಂತಿರುವ ನಮ್ಮಿಬ್ಬರನ್ನೂ ಕುರಿತು ಸದಭಿಪ್ರಾಯವನ್ನು ಪ್ರಕಟಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ನನ್ನ ಋಣವಿದೆ. ಇಕೋ ನಿಮ್ಮೆಲ್ಲರಿಗೂ ಈ ನಾಗರಾಜವಸ್ತಾರೆ ಅಂತೆಂಬ ಅಪರ್ಣಾಪತಿಯ ನಮಸ್ಕಾರ. ಕನ್ನಡವನ್ನು ಆಡುವ ಮತ್ತು ಆಡಿ ಅರಿತಿರುವ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಮುಂದುವರಿಯೋಕೆ ಮೊದಲು ನನ್ನ ಈ ಮನೆಯಲ್ಲಿ, ಇದೇ ಸ್ಥಳದಲ್ಲಿ ನನ್ನಮ್ಮ ಶಾಂತಾಮಣಿ ಮತ್ತು ಮಡದಿ ಅಪರ್ಣೆ ಅಪಾರವಾಗಿ ನೆಚ್ಚಿದ್ದ ಮತ್ತು ವರ್ಷವೂ ಶ್ರಾವಣ ಮಾಸದಿಂದ ಆಶ್ವೀಜ ಮಾಸದ ನವರಾತ್ರಿಯವರೆಗೆ ಪ್ರತಿಯೊಂದು ಮಂಗಳವಾರ, ಪ್ರತಿಯೊಂದು ಶುಕ್ರವಾರ ಕೆಲವು ಸಲ ಗಟ್ಟಿಯಾಗಿ ಹಾಡಿಕೊಂಡೋ ಹೇಳಿಕೊಂಡೋ, ಮತ್ತು ಕೆಲವು ಸಲ ಮೆಲುದನಿಯಲ್ಲಿ ಗುನುಗಾಗಿಸ್ಕೊಂಡ್ಗೋ, ಹೀಗೆ ಇದೇ ನನ್ನ ಎಡಬದಿಗಿರ್ತಕ್ಕಂಥ ನವಿಲುಗರಿಯ ಅಥವಾ ಬಿಚ್ಚುಗರಿಯ ನವಿಲಿನ ಪೀಠದ ಮೇಲೆ ರಾರಾಜಿಸುವ ದೇವರುಗಳೆದುರು ಹೇಳ್ಕೊಳ್ತಿದ್ದ 2 ಪದ್ಯಗಳನ್ನು ನಿಮ್ಮೆದುರು ಇಡೋಕೆ ಬಯಸ್ತೇನೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಇನ್ನೊಮ್ಮೆ ಹೇಳ್ತೇನೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಇದು ದೇವಿ ಮಹಾತ್ಮೆಯ 5ನೇ ಅಧ್ಯಾಯವಾದ ದುರ್ಗಾ ಸಪ್ತಶತಿಯಲ್ಲಿ ಬರ್ತಕ್ಕಂಥ 21 ಶ್ಲೋಕಗಳಲ್ಲಿ ಒಂದು ಸಾಲು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ಅಂತಂದರೆ, ಯಾವಾಕೆಯು ಈ ಲೋಕದ ಸರ್ವ ಸಂಗತಿಯಲ್ಲಿ ತಾಯಿಯ ಹಾಗೆ ನೆಲೆಸಿದ್ದಾಳೋ ಅವಳನ್ನು ನಾನು ನಮಸ್ಕರಿಸ್ತೇನೆ ಅನ್ನುವ ಸೂಚ್ಯವಾದ ಅರ್ಥ. ಇದನ್ನು ಶ್ಲೋಕ ಅಂತ ಕರೆಯಬಹುದಾದರೂ ನನ್ನ ಮಟ್ಟಿಗೆ ಇದೊಂದು ಪದ್ಯವೇ. ಅಂದರೆ ಈ ಇಡೀ 2 ಸಾಲು ಪದ್ಯಾತ್ಮಕ ಸಂಗತಿನೇ. ಇನ್ನು 2ನೇ ಪದ್ಯಕ್ಕೆ ಬರ್ತೇನೆ.
ಇನ್ನೊಂದು ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂತಕ್ಕಂಥ ಒಂದು ಹಾಡು. ನಾನು ಈ ಮನೆಯಲ್ಲಿ ಅಷ್ಟೇ ನನ್ನ ಸುತ್ತಮುತ್ತಲಿನ ಮತ್ತು ಕನ್ನಡವಾಡುವ ಜನತೆಯ ಹತ್ತಾರು ನೂರಾರು ಮನೆಗಳಲ್ಲಿ ಜರುಗಿರುವ ಅಥವಾ ಇವತ್ತಿಗೂ ಜರುಗ್ತಾ ಇರುವ ಪ್ರತಿಯೊಂದು ಶುಭ ಕಾರ್ಯದ ಸಂದರ್ಭದಲ್ಲಿ ಆರತಿ ಹಾಡೆಂದು ಹಾಡಲಾಗುತ್ತಿದ್ದ ಮತ್ತು ಇವತ್ತಿಗೂ ಹಾಡಲಾಗುವ ಈ ಹಾಡನ್ನು 19ನೇ ಶತಮಾನದ ತುಂಗಭದ್ರೆಯ ತಟದಲ್ಲಿ ಬದುಕಿದ್ದ ಹರಪನಹಳ್ಳಿ ಭೀಮವ್ವೆ ಅಂತೊಬ್ಬರು ಬರೆದಿದ್ದಂತೆ. ಈ ಹಾಡನ್ನ ನಾನು ನನ್ನ ಚಿಕ್ಕಂದಿನಿಂದ ಎಷ್ಟೆಲ್ಲ ಲೆಕ್ಕವಿಲ್ಲದಷ್ಟು ಸಾರಿ ಕೇಳಿದ್ದೇನೆ ಅಂತಂದರೆ, ಇವತ್ತಿಗೂ ನನಗಿದು ಅದರ ಪಠ್ಯ ನೆನಪಿಲ್ಲದೆ ಇದ್ರೂ ಸಹ ಒಂದು ಗುನುಗಾಗಿ ನನ್ನ ಕಿವಿಗಳಲ್ಲಿ ಸದಾ ಅನುರಣಿಸುತ್ತೆ. ಇನ್ನು ಈ ಆರತಿ ಹಾಡಿನಂತೂ ನನ್ನಮ್ಮ ಶಾಂತಾಮಣಿ, ಅವಳೇನು ಅಷ್ಟು ದೊಡ್ಡ ಗಾಯನ ಶಿಖಾಮಣಿ ಅಲ್ಲದೆ ಇದ್ದರೂ ಕೂಡ ತನ್ನ ಕೊರಳಿನ ಚೆನ್ನಿನ ನೇರಕ್ಕೆ ತಕ್ಕ ಮಟ್ಟಿಗೆ ಚೆನ್ನಾಗಿಯೇ ಒಂದಲ್ಲೊಂದು ರೀತಿಯಲ್ಲಿ ವರ್ಷಾವರಿ ಹಬ್ಬದ ನನ್ನ ಹಗಲುಗಳನ್ನು ಪ್ರಭಾವಿಸಿದ್ದಿದೆ. ಇನ್ನು ಈ ಹಾಡಿನಲ್ಲಿ ಬರುವ ಅಂಬುಜಾಸನ ರಾಣಿ ಅನ್ನುವ ಒಂದು ಪ್ರಯೋಗವಿದೆಯಲ್ಲ, ಇದ್ರ ಕುರಿತು ನನಗೆ ಕೆಲವು ಸಂದೇಹಗಳಿದ್ವು ಅಥವಾ ಇವತ್ತಿಗೂ ಇದೆ. ಅಂಬುಜಾಸನ ರಾಣಿ ಅಂತಂದರೆ ಕಮಲದ ಪೀಠದ ಮೇಲೆ ಕುಳಿತಿರ್ತಕ್ಕಂಥ ವಿಷ್ಣುವಿನ ಪತ್ನಿ ಅಂತಲೋ ಅಥವಾ ರಾಣಿ ಅಂತಲೋ ಅಥವಾ ಸ್ವಯಂ ಲಕ್ಷ್ಮಿಯೇ ಅಂಬುಜಾಸನೆ ಅಂತಲೋ ಅನ್ನುವ ಸಂದಿಗ್ಧ ನನ್ನಲ್ಲಿ ಯಾವತ್ತೂ ಇತ್ತು. ಆದರೆ ನಿನ್ನೆ ಎಲ್ಲ ಮೊನ್ನೆ ಎಲ್ಲೋ ಇನ್ನೊಬ್ಬರ ಮನೆಯಲ್ಲಿ ಇದೇ ಹಾಡನ್ನು ಅಂಬುಜಾಕ್ಷನ ರಾಣಿ ಅಂತ ಕೇಳಿಸ್ಕೊಂಡ ಮೇಲೆ ಅದು ವಿಷ್ಣುವಿನ ರಾಣಿ ಅನ್ನುವ ಅರ್ಥವನ್ನು ನಾನು ನನ್ನೊಳಗೆ ತಂದುಕೊಂಡೆ. ಆದರೆ ನನ್ನಮ್ಮ ಇವತ್ತಿನವರೆಗೂ ಅಥವಾ ಅವಳು ಬದುಕಿದ್ದ ಅಷ್ಟೂ ಕಾಲ ಅಂಬುಜಾಸನ ರಾಣಿ ಅಂತ ಯಾಕೆ ಹೇಳಿದ್ಲೋ ನಾನಂತೂ ಅರಿಯೆ. ಈ ಹಾಡನ್ನು ಚಿಕ್ಕಂದಿನಿಂದಲೂ ಕೇಳಿಸ್ಕೊಳ್ತಿದ್ದೆ ಅನ್ನಲ್ಲ, ಆದರೆ ಈ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅನ್ನೋದಿದೆಯಲ್ಲ, ಇದನ್ನು ನಾನು ಮೊಟ್ಟ ಮೊದಲ ಸಲ ಕೇಳಿಸ್ಕೊಂಡಿದ್ದೆ ಅಪರ್ಣೆ ನನ್ನ ಬದುಕಿನಲ್ಲಿ ಅಡಿ ಇಟ್ಟ ಮೇಲೆ. ನಾನು ನಿಂತಿರೋ ಇದೇ ಸನ್ನಿವೇಶದಲ್ಲಿ, ಇದೇ ಸಂದರ್ಭದಲ್ಲಿ, ಇದೇ ಹೊತ್ತುಗೊತ್ತಿನಲ್ಲಿ ಅವಳು ಈ ಶ್ಲೋಕವನ್ನು ಎಷ್ಟು ತಾದಾತ್ಮ್ಯದಿಂದ ಹೇಳ್ತಿದ್ಲು ಅಂತ ಹೇಳಿದ್ರೆ, ನಾನು ಅವಳನ್ನ ನೀನು ಹೇಳೋ ಈ ಭಕ್ತಿಗೆ ಆ ದೇವಿನೇ ಎದುರು ಬಂದು ನಿಂತಾಳು ಅಂತ ತಮಾಷೆ ಮಾಡ್ತಿದ್ದೆ. ಬಹುಶಃ ನನ್ನ ಸುತ್ತಮುತ್ತಲಿನ ಎಲ್ಲ ಜಗತ್ ಸಂಗತಿಯಲ್ಲೂ ಇರುವಂಥ ಆ ದೇವಿ ಅಪರ್ಣೆಯ ಆ ನಮಸ್ಕಾರವನ್ನು ಸ್ವೀಕರಿಸಿಬಿಟ್ಲೇನೋ ಅನ್ನೋ ಹಾಗೆ 8 ಗುರುವಾರಗಳ ಹಿಂದೆ ಆ ನನ್ನಮ್ಮ ಅಪರ್ಣೆಯನ್ನೇ ಎತ್ಕೊಂಡು ಹೊರಟುಬಿಟ್ಲು ಅಂತ ಇವತ್ತು ನನಗೆ ಅನಿಸುತ್ತೆ. ಅದಿರಲಿ, ಈ 2 ಸ್ತುತಿ ಪದ್ಯಗಳಿವೆಯಲ್ಲ, ಇವಕ್ಕೆ ಇನ್ನೂ ಒಂದು ಆಯಾಮ ಇದೆ. ಅದನ್ನು ನಿಮಗೆ ಹೇಳಲೇಬೇಕು. ನಿನ್ನೆಗೆ ಅಂದರೆ 4ನೇ ಸೆಪ್ಟೆಂಬರ್ 2017ರಲ್ಲಿ ಅಪರ್ಣೆಯ ತಾಯಿ ಶ್ರೀಮತಿ ಪದ್ಮಾ ನಾರಾಯಣ ಸ್ವಾಮಿ ತೀರ್ಕೊಂಡ್ರು. ಅವರು ತೀರ್ಕೊಂಡ ಮೇಲೆ ಅಪರ್ಣೆಯ ಬದುಕಿನಲ್ಲಿ ಇನ್ನೊಬ್ಬರು ತಾಯಿ ಅನ್ನುವ ಹಾಗೆ ತಾವಾಗಿಯೇ ಒದಗಿ ಬಂದರು. ನಾನಿವಾಗ ನಿಜಕ್ಕೂ ಹೇಳ್ತಾ ಇರ್ತಕ್ಕಂಥದ್ದು ಆ ಮಹಾತಾಯಿಯ ಒಂದು ಟಿಪ್ಪಣಿ ಅಷ್ಟೇನೆ. ಜಗತ್ತಿನ ಮಮತೆಯನ್ನೆಲ್ಲ ಕಣ್ಣಲ್ಲಿ, ಮೋರೆಯಲ್ಲಿನ ಒಂದೊಂದು ಎಳೆಗಳಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ವಯೋಸಹಜವಾದ ಸುಕ್ಕಿನಲ್ಲೂ ಕೂಡ ತಳೆದು ಅದೇ ಮಮತೆಯನ್ನು ಕೊರಳಿನಲ್ಲಿ ಗದ್ಗದವಾಗಿ ತಾಳಿ ಎಲ್ರಿಗೂ ಪ್ರೀತಿಯನ್ನಷ್ಟೇ, ಇನ್ನೊಮ್ಮೆ ಹೇಳ್ತೇನೆ, ಪ್ರೀತಿಯಲ್ಲದ ಇನ್ನಾವುದನ್ನೂ ಹಂಚದ ಆಕೆಯನ್ನು ನೋಡಿದ್ರೆ ಯಾರಿಗಾದರೂ
ಇಡೀ ಜಗತ್ತಿನ ತಾಯ್ತನವೇ ಮೈವೆತ್ಕೊಂಡು ಬಂತೇನೋ ಅಂತ ಅನ್ನಿಸ್ತಿತ್ತು, ಅಥವಾ ಇವತ್ತಿಗೂ ಅನಿಸುತ್ತೆ. ಇಂತಹ ಆಕೆ ನನ್ನನ್ನೂ ಸಹ ಪ್ರಭಾವಿಸಿದವರು. ನನ್ನನ್ನು ಕಾಣ್ತಿದ್ದ ಹಾಗೆ ಕಣ್ಣುಗಳಲ್ಲಿ ಕಕುಲಾತಿಯ ಕೊಳವನ್ನು ತಳೆದು ಒಳಗಿಳಿದು ಈಡಾಡ್ಕೋವಸ್ತಾರೆ ಅಂತ ಹೇಳದೇನೂ ಹಾಗೆ ಹೇಳಿ ತೋರುವವರು. ಪ್ರತಿ ಸಲ ಅಪರ್ಣೆಯನ್ನು ಕಾಣ್ಬಂದಾಗಲಂತೂ ಅವಳನ್ನು ಅಪ್ಪಿ ತಡವಿ ಮುದ್ದು ಮಾಡೋರು. ನನ್ನನ್ನಂತೂ ತಮ್ಮ ಸ್ವಂತ ಮಗನ ಸಮಕ್ಕೂ ಹಚ್ಚಿಕೊಂಡವರು. ಕಳೆದ 2 ವರ್ಷಗಳಲ್ಲಿ ನಾನು ಮತ್ತು ಅಪರ್ಣೆ ಅನುಭವಿಸಿದ ಹಾಗೆ ಬದುಕಿದ ಬವಣೆಯುದ್ದಕ್ಕೂ ಒಡನಿದ್ದು ಅಂತಲೇನೆಲ್ಲ ತಾವೆಲ್ಲಿದ್ರೋ ಅಲ್ಲಿಂದಲೇ ನಮ್ಮೊಡನಿದ್ದು ಹರಿಸಿದವರು. ಅಪರ್ಣೆಯನ್ನು ಕಾಣಬಂದಾಗಲೆಲ್ಲ ನಮ್ಮಿಬ್ಬರ ಅಳಲಿನ ಸಮಕ್ಕೂ ತಾವೂ ಅತ್ತು ಇಬ್ಬರಿಗೂ ಸಮಾಧಾನ ಹೇಳಿದವರು. ಸಾಧ್ಯ ಆದರೆ ತಮ್ಮ ಆಯಸ್ಸನ್ನೇ ಅಪರ್ಣೆಗೆ ಕೊಟ್ಟೇನು ಅಂತ ಕಳೆದ 2 ವರ್ಷಗಳ ನಮ್ಮಿಬ್ಬರ ಹೋರಾಟದಲ್ಲಿ ಹೇಳಿದ ಒಬ್ಬರೇ ಒಬ್ಬರು ಆಕೆ. ಇದಕ್ಕೆ ಕಾರಣ ಏನು ಅಂತಂದರೆ ಅವರೊಬ್ಬ ತಾಯಿ. ಇನ್ನು ಅವರು ಅಪರ್ಣೆಗೆ ಅಮ್ಮ ಅನಿಸಿದಷ್ಟೇ ನನಗೂ ಅಮ್ಮ ಅಂತನಿಸಿದರು. ಇಂತಹ ಅವರನ್ನು ಅಪರ್ಣೆ ದೇವಿಗೆ ಹೋಲಿಸಿದ್ದೇನೋ ಇರಲಿ, ಆಕೆ ಈ ಜಗತ್ತಿನ ಯಾವುದೇ ತಾಯಿಯ ಯಾವುದೇ ಸಮಕ್ಕೂ ರೂಪವನ್ನು ಪಡೆದವರು. ತುಂಬು ತಿಂಗಳಿನ ಚೆಲುವನ್ನೇ ಮೋರೆಯಲ್ಲಿ ತಳೆದವರು. ಎಲ್ಲಕ್ಕಿಂತ ಸಮಸ್ತ ಸೃಷ್ಟಿಯ ಮಮಕಾರವನ್ನೇ ತಮ್ಮ ಕಣ್ಮೋರೆಗಳಲ್ಲಿ ತಾಳ್ದವರು. ಇಲ್ಲಿ ಮಮಕಾರ ಅನ್ನೋದನ್ನು ನಾನೇನು ಮೋಹ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಅದನ್ನು ಸೃಷ್ಟಿಯೇ ತನ್ನದು ಅಂತ ಅಂದ್ಕೊಳ್ಳುವಂಥ ಒಂದು ಮಮತೆ ಇದೆಯಲ್ಲ, ಆ ನಿಟ್ಟಿನಲ್ಲಿ ನಾನು ನೋಡ್ತಾ ಇದ್ದೇನೆ. ಬಹುಶಃ ಈ ಲೋಕ ಯಾವುದನ್ನು ಜಗನ್ಮಾತೆ ಅಂತ ಕರೆಯುತ್ತೋ ಆ ಜಗನ್ಮಾತೃತ್ವದ ಸಣ್ಣ ಝಲಕು ಅವರು ಅಂತ ನಾನು ಹೇಳಬಯಸ್ತೇನೆ. ಇನ್ನು ಹರಪನಹಳ್ಳಿ ಭೀಮವ್ವೆ ಬರೆದ ಆರತಿ ಹಾಡಿನಲ್ಲಿ ಒಂದು ಸಾಲಿದೆ. ಶುದ್ಧ ಸ್ನಾನವ ಮಾಡಿ ನದಿಯಲ್ಲಿ ವಜ್ರಪೀಠದಿ ನೆಲೆಸಿರೆ, ತಿದ್ದಿ ತಿಲಕವ ತೀಡಿದಂಥ ಮುದ್ದು ಮಂಗಳ ಗೌರಿಗೆ. ಈ ತಿದ್ದಿ ತಿಲಕವ ತೀಡಿದಂತಹ ಮುದ್ದು ಮಂಗಳ ಗೌರಿಗೆ ಅಂತಿದೆಯಲ್ಲ, ಅದಕ್ಕೆ ಅನ್ವರ್ಥ ಅನ್ನೋ ಹಾಗೆ ಆ ತಾಯಿ ಇದ್ದಾರೆ. ಇಂತಹ ಅವರನ್ನು ನಾನು ಈವರೆಗೆ ಯಾವ ಸಭೆಯಲ್ಲೂ, ಯಾವ ವೇದಿಕೆಯಲ್ಲೂ, ಯಾವ ಹೊತ್ತುಗೊತ್ತಿನಲ್ಲೂ ಸಾರ್ವಜನಿಕವಾಗಿ ನೆನೆದಿರಲಿಲ್ಲ. ಬೇಕೆಂತಲೇ ಈವರೆಗೆ ಆ ನೆನಕೆಯನ್ನು ಇವತ್ತಿಗೆ ಅಂತಲೇ ಕಾದಿರಿಸಿಕೊಂಡಿದ್ದೆ. ಲೋಕದ ಸರ್ವ ಸಂಗತಿಯಲ್ಲೂ ಮಾತೃತ್ವವೇ ಆದ ದೇವಿಯು ಒಂದು ಕೈ ಹೆಚ್ಚೇ ಇರುವ ಹಾಗೆ, ತಿದ್ದಿ ತಿಲಕವ ತೀಡಿದಂಥ ಮುದ್ದು ಮಂಗಳ ಗೌರಿಯೇ ಆದ ಅವರನ್ನು ಯಾರು ಅಂತ ಹೆಸರು ಹೇಳದೆ ಇವತ್ತು ನಾನು ಮನಸ್ಸಾರೆ ನೆನೀತಾ ಇದ್ದೇನೆ. ಅಪರ್ಣಿಯಂತೂ ಕಳೆದ ಏಪ್ರಿಲ್ ತಿಂಗಳಲ್ಲಿ ಅನುಭವಿಸಿದ ಬಲು ಭೀಕರವಾದ ಮೈಕೋಟಲಿಯುದ್ದಕ್ಕೂ ಒಡನಿದ್ದು ಅವಳ ಆಪಾಟಿ ಬೇನೆಯನ್ನು ಸಂಬಳಿಸಿದ, ಅಲ್ಲಿಲ್ಲೆನ್ನುವ ಹಾಗೆ ಎಲ್ಲಿಲ್ಲೆನ್ನುವ ಹಾಗೆ ಮೈಯಲ್ಲೆಲ್ಲ ಎದ್ದಿದ್ದ ಸಿಡುಬಿನ ಹಾಗಿದ್ದ ಅನನುಕೂಲವನ್ನು ಇನಿತಾದರೂ ಹೇವರಿಸದೆ ತಮ್ಮ ಪ್ರೀತಿ ಕಕುಲಾತಿಯ ಮುಲಾಮು ಹಚ್ಚಿ ಸಂತೈಸಿದ ಆ ಮಹಾತಾಯಿಗೆ, ಅಲ್ಲದೆ ಅಪರ್ಣೆ ತನ್ನ ಕಡೆಯ ದಿನಗಳಲ್ಲಿ ಆಕೆಯನ್ನು ನೆನೆದು ಹಪಹಪಿಸಿದ ಆ ತಾಯ್ತನದ ಪ್ರತೀಕಕ್ಕೆ ನನ್ನ ನಮಸ್ಕಾರ. ಈಗ ಆ ತಾಯಿ ಪ್ರಾಸಂಗಿಕವಾಗಿ ಒಮ್ಮೆ ನನ್ನೆದುರು ಏನೋ ಹೇಳಿದ್ರು ಅಂತ, ಅಥವಾ ಅವರ
ಕಣ್ಣುಗಳು ಸದಾ ತೋರುವ ಮಾತೃತ್ವದ ಕಳಕಳಿಯೇ ಹೀಗೆ ಒಂದು ಹೇಳಿತು ಎಂಬ ನೆಪದಲ್ಲಿ ಕಳೆದ ಡಿಸೆಂಬರ್ನಲ್ಲಿ ನಾನೊಂದು ಪದ್ಯ ಬರೆದಿದ್ದೆ. ಅದನ್ನು ಈ ಸಂದರ್ಭದಲ್ಲಿ ನಿಮ್ಮೆದುರು ಓದಬಯಸ್ತೇನೆ. ಬಾಯಿ ಮಾತಿನ ಪ್ರೀತಿ ಸಂಬಂಧ ಕುದುರಿಸುವುದಿಲ್ಲ. ಹಿಟ್ಟು ಮತ್ತು ನೀರು ತಕ್ಕುದಾಗಿ ಉಪ್ಪು ಮತ್ತು ಕಾವಿದ್ದಲ್ಲಿ ರೊಟ್ಟಿಯಾಗುವುದಿಲ್ಲ. ಬಾಯಿ ಮಾತಿನ ಪ್ರೀತಿ ಸಂಬಂಧ ಕುದುರಿಸುವುದಿಲ್ಲ. ಹಿಟ್ಟು ಮತ್ತು ನೀರು ತಕ್ಕುದಾಗಿ ಉಪ್ಪು ಮತ್ತು ಕಾವಿದ್ದಲ್ಲಿ ರೊಟ್ಟಿಯಾಗುವುದಿಲ್ಲ. ಕೈ ಬೆರೆಸದೆ ಮೈದುಡಿಸದೆ ಏನೂ ದಕ್ಕುವುದಿಲ್ಲ. ಪದ್ಯಗಳು ದಿನಸಿ ಇದ್ದ ಹಾಗೆ ಸ್ವಯಂ ಅಡುಗೆಯಲ್ಲ. ಪರಿಶ್ರಮವಿಲ್ಲದ ಪ್ರೀತಿ ಬಲು ಅನರ್ಥಕಾರಿ. ನನ್ನ ಅಮ್ಮ ಒಮ್ಮೆಯೂ ಪ್ರೀತಿ ಕುರಿತಾಡಲಿಲ್ಲ, ಮಾಡಿ ಬಡಿಸಿದಳು ಅಷ್ಟೆ. ಇದು ಆ ಮಹಾತಾಯಿ ಹೇಳಿದ ಒಂದು ಚಿಕ್ಕ ಮಾತಿನ ಮೇರೆಗೆ ಹುಟ್ಟಿದ ಪದ್ಯ. ಕಡೆಯದಾಗಿ ಅಪರ್ಣೆ ನನ್ನ ಕಣ್ಣೆದುರಿನ ಮೈ ಕಳೆದುಕೊಂಡು ಇನ್ನೆಲ್ಲೋ ಹೊರಟ ಅಥವಾ ಅಷ್ಟೇ ನನ್ನೊಳಗೆ ನೆಲೆಸಿ ನಿಂತ ಆ ದಿವಸದ ಮುಂಜಾನೆ ತನ್ನ ಅಮ್ಮನನ್ನು, ಅಂದರೆ ನನ್ನ ಅತ್ತೆಯವರಾದ ಶ್ರೀಮತಿ ಪದ್ಮಾ ನಾರಾಯಣ ಸ್ವಾಮಿಯವ್ರನ್ನ ನೆನೆದು ಹೀಗೊಂದು ಮಾತನ್ನು ಹೇಳಿದ್ಲು. ಏನು ಗೊತ್ತವಸ್ತಾರೆ, ನಿನ್ನೆ ನನ್ನಮ್ಮ ಕನಸಿನಲ್ಲಿ ಬಂದಿದ್ಲು, ನೀನು ನರಳಿದ ಸಾಕು, ನನ್ನ ಹತ್ರ ಬಂದ್ಬಿಡು ಅಂತ ಕರೆದ್ರು ಅಂತ ಹೇಳಿದ್ಲು. ಗೌರಿ ಹಬ್ಬದ ಮುನ್ನಾ ದಿವಸವಾದ ಇವತ್ತಿನ ಇಳಿರಾತ್ರಿಯಲ್ಲಿ ಇವೆಲ್ಲವನ್ನೂ ನನಗೆ ನೆನೆಯೋದಿತ್ತು. ಈ ನೆನಕೆಯು ನನ್ನ ಅಗತ್ಯ ಅನ್ನೋದಕ್ಕಿಂತ ಈ ಗುರುವಾರದ ಇಳಿಹೊತ್ತಿನ ತುರ್ತೇ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೂ ಒಂದೇನು ಹೇಳಬೇಕು ಅಂದರೆ, ಅಪರ್ಣೆ ನನಗೆ ತೋರಿದ ಕಟ್ಟಕೊಡೆಯ ನೋಟವಿತ್ತಲ್ಲ, ಚಿತಾಗಾರದ ಬೆಂಕಿಯ ಕಾವಿಗೆ ಸಂದು ಹೋದ್ಲಲ್ಲ, ಆ ಸಮಯದ ಕೊನೆಯ ನೋಟ. ಆ ಹೊತ್ತಿನಲ್ಲಿ ಅವಳು ನನಗೆ ತಿದ್ದಿ ತಿಲಕವ ತೀಡಿದಂಥ ಮುದ್ದು ಗೌರಿಯೇ ಆಗಿದ್ಲು. ಇಷ್ಟು ಹೇಳಿ ನನ್ನೆರಡು ಮಾತು ಮುಗಿಸೋಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಾಳೆ ನಾಳಿದ್ದಿನ ಅಮ್ಮ ಮತ್ತು ಮಗನ ಹಬ್ಬದ ಶುಭಾಶಯಗಳು. ನಮಸ್ಕಾರ.